ಬಟ್ ಆ ಹಾಡು ನಿಮ್ಮ ಜೊತೆ ರಿಲೀಸ್ ಆಗಿರುವಂಥ ಹಾಡು ಅದು ಲಾಸ್ಟ್ ಹಾಡು ಅವ್ರದ್ದು ಅಪ್ಲೋಡ್ ಆಗಿರೋದು. ಸೊ ಹಾಡು ರಿಲೀಸ್ ಆಯಿತು, ವಿದಿನ್ ಕಪಲ್ ಆಫ್ ವೀಕ್ ಆರ್ ಸಮಥಿಂಗ್ ನ್ಯೂಸ್ ಬಂತು. ಸೊ ಯಾ, ಅಫಿಷಿಯಲಿ ಇಟ್ ವಾಸ್ ಹಿಸ್ ಲಾಸ್ಟ್ ಸಾಂಗ್. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಅಣ್ಣವ್ರ ಫ್ಯಾಮಿಲಿ ಬಗ್ಗೆ ಹೇಳಿದ್ರಿ, ಬಟ್ ಅಪ್ಪು ಸರ್ ಜೊತೆಗೆ ನೀವು ಹಾಡು ಹಾಡಿದ್ರಿ. ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಅವ್ರ ವಿಷನ್ ಏನು ಅಂತ ಕೇಳೋರಂತೆ. ಓಕೆ, ಏನು ಇಂಟೆನ್ಷನ್ ಇಟ್ಕೊಂಡು ಬಂದಿದ್ದೀರಾ, ಏನು ಮಾಡಬೇಕು ಅಂತಿದ್ದೀರಾ. ಆ್ಯಂಡ್ ಆ ಸಾಂಗ್ ಕಂಪೋಸರ್ ಯಾರಿದ್ರು, ಇಟ್ಸ್ ಅ ನ್ಯೂ ಪರ್ಸನ್. ಕರೆದು ಕೇಳಿ ಸಾಂಗ್ ಚೆನ್ನಾಗಿ ಮಾಡಿದ್ಯಾ ಅಂತ ಹೇಳಿ, ನಿಂದೇನು ವಿಷನ್ನು ಅಂತ ಕೇಳಿ ಅವರು, ಅಂದರೆ ಹಿ ವಾಸ್ ಆಲ್ವೇಸ್ ಥಿಂಕಿಂಗ್, ದಟ್ ವಾಸ್ ದೇರ್. ಏನೇ ಬೇಕಿದ್ರು ಹೇಳು, ಸಡನ್ನಾಗಿ ಅಷ್ಟೇ, ಏನು ಮಾಡ್ತಿದ್ಯಾ, ಏನಿಲ್ಲ, ನಿಂಗೆ ಏನಾರು ಬೇಕಾ, ಏನೇ ಬೇಕಿದ್ರು ಹೇಳು, ನಾನು ನಿನ್ಗಿದ್ದೀನಿ, ಏನು ಚಿಂತೆ ಮಾಡಬೇಡ, ಕೋವಿಡ್ದೆಲ್ಲ ತಲೆಯಲ್ಲಿ ಹಾಕ್ಕೊಂಡು ನಿಲ್ಲಿಸ್ಲು ಬೇಡ, ನಿನ್ನ ಮ್ಯೂಸಿಕ್ದೇನಿದೆ ಅಂತ ಹೇಳಿಬಿಟ್ಟು ಇಟ್ಬಿಟ್ರು ಅಂತ ಫೋನ್. ಅಣ್ಣವ್ರ ಫ್ಯಾಮಿಲಿ ಬಗ್ಗೆ ಹೇಳಿದ್ರಿ, ಬಟ್ ಅಪ್ಪು ಸರ್ ಜೊತೆಗೆ ನೀವು ಹಾಡು ಹಾಡಿದ್ರಿ. ಆ ಎಕ್ಸ್ಪೀರಿಯನ್ಸ್ ಬಗ್ಗೆ ಶೇರ್ ಮಾಡೋದಾದ್ರೆ. ಆ್ಯಕ್ಚುಲಿ ರೆಕಾರ್ಡಿಂಗಿಗೆ ನಾವು ಹೋಗಿರಲಿಲ್ಲ, ಬಟ್ ನಾನು ಐ ಹರ್ಡ್ ಅ ಲಾಟ್ ಅಬೌಟ್ ಹಿಮ್ ದಟ್ ಡೇ. ದಟ್ ಯಾರು ಬಂದಿದ್ರು ಟೀಮ್ಗೆ, ಐ ರಿಮೆಂಬರ್ ದ ಟೀಮ್ ಟೆಲಿಂಗ್, ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಅವ್ರ ವಿಷನ್ ಏನು ಅಂತ ಕೇಳೋರಂತೆ. ಓಕೆ, ಏನು ಇಂಟೆನ್ಷನ್ ಇಟ್ಕೊಂಡು ಬಂದಿದ್ದೀರಾ, ಏನು ಮಾಡಬೇಕು ಅಂತಿದ್ದೀರಾ. ಆ್ಯಂಡ್ ಆ ಸಾಂಗ್ ಕಂಪೋಸರ್ ಯಾರಿದ್ರು, ಇಟ್ಸ್ ಅ ನ್ಯೂ ಪರ್ಸನ್. ಬಟ್ ಸ್ಟಿಲ್ ಪಕ್ಕದಲ್ಲಿ ಕೂತ್ಕೊಂಡು ಬೆನ್ನ ಮೇಲೆ ಹಿಂಗೆ ಇಟ್ಕೊಂಡು, ತುಂಬ ಚೆನ್ನಾಗಿ ಮಾಡಿದ್ಯಪ್ಪ ಸಾಂಗು, ಏನು ಮಾಡಬೇಕಂತಿದ್ಯಾ ನೀನು ಈ ಸಾಂಗನ್ನ, ಫರ್ದರ್ ನಿನ್ಗೇನಿದೆ, ನಾಳೆ ದಿನ ಏನಾದರೂ ನೀನು ಮ್ಯೂಸಿಕ್ ಪ್ರೊಡಕ್ಷನ್ ಎಲ್ಲ ಮಾಡಬೇಕು ಏನಾದರೂ ಇತ್ತು ಅಂತಂದರೆ ನೀನು ನನಗೆ ತಿಳಿಸು, ಐ ವಿಲ್ ಸಿ ಇಫ್ ಐ ಕ್ಯಾನ್ ಡೂ ಸಮಥಿಂಗ್ ಅಂತ ಹೇಳಿದ್ರೆ ಅದು. ಹೀ ಈಸ್ ನೋ ಬಡಿ ದಟ್ ಡೇ, ಯಾರೋ, ಬಟ್ ಕರೆದು ಕೇಳಿ ಸಾಂಗ್ ಚೆನ್ನಾಗಿ ಮಾಡಿದ್ಯಾ ಅಂತ ಹೇಳಿ, ನಿಂದೇನು ವಿಷನ್ನು ಅಂತ ಕೇಳಿ ಅವರು, ಅಂದರೆ ಹಿ ವಾಸ್ ಆಲ್ವೇಸ್ ಥಿಂಕಿಂಗ್, ದಟ್ ವಾಸ್ ದೇರ್. ಲಾಸ್ಟ್ ಟೈಮಲ್ಲಂತೂ ಎಲ್ಲರ ಬಾಯಲ್ಲೂ ಅದು ಕೇಳಿದ್ದೀನಿ. ಆ್ಯಂಡ್ ಇನ್ಫ್ಯಾಕ್ಟ್ ನಾನು ಕೇಳ್ದಂಗೆ ಹಿ ವಾಸ್ ಆಲ್ವೇಸ್ ಥಿಂಕಿಂಗ್, ಏನೋ ಮಾಡಬೇಕು, ಏನೊಂದು ಸಣ್ಣದೇನು ಸಿಕ್ಕರೂ ಅದರಲ್ಲಿ ನಾನು ಏನು ಮಾಡ್ಬೋದು, ಏನು ಸಿಗುತ್ತೋ ಬೇಗ ಏನೋ ಒಂದು ಮಾಡಿಬಿಡ್ಬೇಕು ಅದರಲ್ಲಿ ತಗೊಂಡು ಅನ್ನೋ ಒಂದು ಇಂಟೆನ್ಷನ್ ತುಂಬ ಇರ್ತಾ ಇದ್ದಿದ್ದು ನಾನು ನೋಡಿದೆ. ಆ್ಯಂಡ್ ಇನ್ಫ್ಯಾಕ್ಟ್ ನನ್ನ ಫ್ರೆಂಡ್ ಇನ್ನೊಬ್ಬರು ಮ್ಯೂಸಿಕ್ ಕಂಪೋಸರು, ಹಿ ವಾಸ್ ಆ್ಯಕ್ಚುಲಿ ಪುನೀತ್ ಸರ್ದು ಸ್ಟುಡಿಯೋದಲ್ಲಿ ಅವರೇ ರೆಕಾರ್ಡಿಸ್ಟ್ ಆಗಿದ್ದರು, ಕಂಪ್ಲೀಟ್ ಬಕೇಶ್ವರನಾಡ ಅಂತ. ಅವರು ಸ್ಟುಡಿಯೋನ ರೆಡಿನೂ ಮಾಡಿ ಅದ್ರದ್ದು ರೆಕಾರ್ಡಿಂಗು ಅವರೇ ನೋಡ್ಕೊತಾಯಿದ್ರು. ಪುನೀತ್ ಸರ್ದು ಕಂಪ್ಲೀಟ್ ರೆಕಾರ್ಡಿಂಗ್ ಇವರೇ ಮಾಡ್ತಾಯಿದ್ದು. ಅವ್ರದ್ದು ಏನೇ ಸಾಂಗ್ ಇದ್ರು ಸ್ಟುಡಿಯೋದಲ್ಲಿ ಇವರೇ. ಸೊ ಒಂದಷ್ಟು ವರ್ಷ ಹೋಗ್ತಾ ಹೋಗ್ತಾ ಬಾಂಡಿಂಗ್ ಆಗಿಬಿಟ್ಟಿದೆ. ಕೋವಿಡ್ ಟೈಮಲ್ಲಿ ಹಿ ಟೋಲ್ಡ್ ಮೀ, ಯಾರು ಬಕೇಶ್ ಹೇಳಿದ್ದು ನನಗೆ ಇದನ್ನು, ಕೋವಿಡ್ ಟೈಮಲ್ಲಿ ಸಡನ್ನಾಗಿ ಫೋನ್ ಬಂತಂತೆ. ಫೋನ್ ಮಾಡಿಬಿಟ್ಟು, ಬಕೇಶ ನಿಂಗೆ ಏನು ಹೆಲ್ಪ್ ಬೇಕಿದ್ರು ಹೇಳು, ಸಂಕೋಚ ಪಡಬೇಡ, ಏನೇ ಬೇಕಿದ್ರು ಹೇಳು, ನಿಂಗೆ ಎನಿ ಟೈಮ್ ನಿಂಗೆ ನಾನು ಮಾಡ್ತೀನಿ, ನೀನೇನು ಟೆನ್ಷನ್ ತೊಗೋಬೇಡ, ಸಂಕೋಚನೂ ಪಡಬೇಡ, ಏನಾರು ಬೇಕಾ ಹೇಳು. ಸಡನ್ನಾಗಿ ರ್ಯಾಂಡಮಾಗಿ ಕಾಲ್ ಬಂದಿದೆ. ಆ್ಯಂಡ್ ಹೀ ಈಸ್ ಜಸ್ಟ್ ಒನ್ ರೆಕಾರ್ಡಿಂಗ್ ಸೌಂಡ್ ಇಂಜಿನಿಯರ್ ಅಷ್ಟೇ. ಅವರೆಲ್ಲೋ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ. ಅಷ್ಟು ಕೆಲಸಗಳಲ್ಲಿ ಬ್ಯುಸಿ ಇದ್ರೂ ಇವ್ರದ್ದು ಸ್ಟುಡಿಯೋದಲ್ಲಿ ಕೆಲಸ ಮಾಡೋ ಹುಡುಗ ಅಲ್ಲ ಅಂತ ಗಮನಿಸಿ, ಏನೇ ಬೇಕಿದ್ರು ಹೇಳು, ಸಡನ್ನಾಗಿ ಅಷ್ಟೇ, ಏನು ಮಾಡ್ತಿದ್ಯಾ, ಏನಿಲ್ಲ, ನಿಂಗೆ ಏನಾರು ಬೇಕಾ, ಏನೇ ಬೇಕಿದ್ರು ಹೇಳು, ನಾನು ನಿನ್ಗಿದ್ದೀನಿ, ಏನು ಚಿಂತೆ ಮಾಡಬೇಡ, ಕೋವಿಡ್ದೆಲ್ಲ ತಲೆಯಲ್ಲಿ ಹಾಕ್ಕೊಂಡು ನಿಲ್ಲಿಸ್ಲು ಬೇಡ, ನಿನ್ನ ಮ್ಯೂಸಿಕ್ದೇನಿದೆ ಅಂತ ಹೇಳಿಬಿಟ್ಟು ಇಟ್ಬಿಟ್ರಂತೆ ಫೋನ್. ಸೊ ಹಿ ವಾಸ್ ಆಲ್ಸೋ ಲೈಕ್ ಒಂಥರ ಕಣ್ಣೀರು ಬಂದಂಗೆ ಆಗ್ಬಿಡ್ತಂತೆ ಒಂದು ಸೆಕೆಂಡ್. ನಾನು ಯಾರು ಗುರು, ನನಗೆ ಯಾಕೆ ಇವ್ರು ಇದನ್ನು ಹೇಳಬೇಕು ಅಂತ. ಸೊ ದೀಸ್ ಆರ್ ದ ಥಿಂಗ್ಸ್ ದಟ್ ಐ ಮೈ ಸೆಲ್ಫ್ ಹರ್ಡ್. ಆ್ಯಂಡ್ ಒಂದು ಆಡಿಯೋ ಲಾಂಚಲ್ಲಿ ನಾನು ಸರ್ನ ನೋಡಿದ್ದೆ. ಇದಪ್ಪ ಪರವಾಗಿಲ್ಲ, ವೆರಿ ಆರ್ಥೋಡಾಕ್ಸ್ ಟೈಟಲ್ ಅದು. ಸೊ ಅದ್ರದ್ದು ಆಡಿಯೋ ಲಾಂಚಿಗೆ ಸರ್ ಬಂದಿದ್ದರು. ಅಲ್ಲಿ ನಾನು ನೋಡಿದ್ದೆ ಸರ್ನ. ಆವಾಗ ವಾಟ್ ಐ ರಿಮೆಂಬರ್ ಸೀಯಿಂಗ್ ವಾಸ್ ಹಿಸ್ ಐಸ್ ವರ್ ಆಲ್ವೇಸ್ ಲುಕಿಂಗ್ ಫಾರ್ ಸಮಥಿಂಗ್. ಏನೋ ಒಂದು ಹುಡುಕ್ತಾನೇ ಇರುತ್ತೆ, ಏನೋ ಒಂದು ಹಿಂಗೆ ನೋಡಿದಾಗ ಅಲ್ಲೇನೋ ಇದೆ ಅಲ್ಲ, ಇದನ್ನ ಇಟ್ಕೊಂಡು ಏನೋ ಮಾಡ್ಬೋದಾ ಅಂತಾನೇ ಅದು ಐ ಕುಡ್ ಸಿ ಇನ್ ಹಿಸ್ ಐಸ್. ಆ್ಯಂಡ್ ದಟ್ ಡೇ ಅವತ್ತು ನಾನು ಗಮನಿಸ್ತಾ ಇದ್ದೆ, ಒಂದು ಸಣ್ಣ ಟ್ಯಾಲೆಂಟ್ಗಳೇನಾರು ಕಾಣಿಸಿದ್ರು ಇಮಿಡಿಯೇಟ್ ಯೂಸ್ ಟು ಗೋ ಟಾಕ್ ಟು ಹಿಮ್. ಯಾರು, ಏನು ನಡೀತದೆ, ಬಾ ಆಮೇಲೆ ಬಂದು ಮಾತಾಡಿ, ನನ್ನ ಮೀಟ್ ಮಾಡಿ, ಇಲ್ಲಿದ್ದವ್ರಿಗೂ ಕಳಿಸ್ಕೊಡಪ್ಪ ಇವ್ರನ್ನ ಅಂತ ಹೇಳಿಬಿಟ್ಟು ಹೋಗೋರಂತೆ. ಹೋಗಿದ್ದು ಇದನ್ನು ನಾನು ನೋಡಿದ್ದೀನಿ, ಕಣ್ಣಲ್ಲೇ ನೋಡಿದ್ದೀನಿ. ನಾನು ಪ್ರತಿಯೊಬ್ಬರನ್ನೂ ಸಿಂಗರ್ಸ್ನೂ ಎಲ್ಲ ತುಂಬ ಚೆನ್ನಾಗಿ ಹಾಡಿದ್ದೀರಾ ಅಂತ ಕಂಗ್ರ್ಯಾಚುಲೇಟ್ ಮಾಡಿ ಕೈ ಕೊಟ್ಟು ಹಿಂಗೆ ಮಾತಾಡಿಸಿ ಹೋಗೋದು, ಬೇಕು ಅವ್ರಿಗೆ ಬ್ಯುಸಿ ಅಂತ. ಸೊ ದಿಸ್ ಇಸ್ ವಾಟ್ ಐ ಹ್ಯಾಡ್ ಸೀನ್. ಹಿ ವಾಸ್ ವೆರಿ ವೆರಿ ಆ್ಯಕ್ಟಿವ್, ವೆರಿ ಕೀನ್
ಆನ್ ಟು ಡೂಯಿಂಗ್ ಸಮಥಿಂಗ್. ದಿಸ್ ಇಸ್ ವಾಟ್ ಐ ಹ್ಯಾಡ್ ಸೀನ್. ಬಟ್ ಆ ಹಾಡು ನಿಮ್ಮ ಜೊತೆ ರಿಲೀಸ್ ಆಗಿರುವಂಥ ಹಾಡು ಅದು ಲಾಸ್ಟ್ ಹಾಡು ಅವ್ರದ್ದು ಅಪ್ಲೋಡ್ ಆಗಿರೋದು? ಸೊ ಹಾಡು ರಿಲೀಸ್ ಆಯಿತು, ವಿದಿನ್ ಕಪಲ್ ಆಫ್ ವೀಕ್ ಆರ್ ಸಮಥಿಂಗ್ ನ್ಯೂಸ್ ಬಂತು. ಸೊ ಯಾ, ಅಫಿಷಿಯಲಿ ಇಟ್ ವಾಸ್ ಹಿಸ್ ಲಾಸ್ಟ್ ಸಾಂಗ್. ಮೇ ಬಿ ನೋಡಿ ಅದು ಎಲ್ಲಿಂದ ಕನೆಕ್ಷನ್. ಹಾಂ, ಆ್ಯಂಡ್ ಮೇ ಬಿ ಆ ಟೈಮಲ್ಲಿ ಶುರು ಆಗಿದ್ದು ಅವ್ರ ಬ್ಯಾನರಲ್ಲಿ ಒಂದು ರೀತಿ ಅವ್ರದ್ದು ಇದರಲ್ಲಿ ನಾನು ಇದ್ದೆ ಅನ್ನೋ ಥರ ಆಗೋಯ್ತು. ಬಟ್ ದೆನ್ ಒಂಥರ ಏನು ಹೇಳ್ತಾರೆ, ನಾನು ಐ ಕಾಂಟ್ ಅದನ್ನು ಪ್ರೌಡಾಗಿ ಹೇಳ್ಕೊಳಕ್ಕೂ ಏನೂ ಮನ್ಸು ಬರಲ್ಲ. ಹೌದು. ಬಟ್ ಇನ್ನೂ ಆಗತ್ತಾನೆ ಒಂದು ಹಾಡು ಹಾಡಿದ್ದೆ, ಸೊ ಇನ್ನೂ ಎಷ್ಟೆಷ್ಟು ಹಾಡು ಸಿಗುತ್ತಪ್ಪ ಅಂತ ವೆಯ್ಟ್ ಮಾಡ್ತಾ ಇದ್ದೆ ಆ್ಯಕ್ಚುಲಿ. ಸೊ ದ್ಯಾಟ್ ವೇ ಇಟ್ ಎಂಡೆಡ್. ಬಟ್ ನೀವು ಅವ್ರದ್ದೇ ಒಂದು ಮ್ಯಾಶಪ್ ಮಾಡಿದ್ದೀರಾ. ಹೌದು. ಸೊ ಅದನ್ನು ಹಾಡಿದ್ರೆ ಖಂಡಿತ ಅವ್ರ ಅಭಿಮಾನಿಗಳಿಗಂತೂ ತುಂಬ ಖುಷಿ ಆಗ್ಬೋದು. ಎಸ್. ಸೊ ಫಸ್ಟು ಆ್ಯಕ್ಚುಲಿ ನಾನು 50 ಸಾಂಗ್ಸ್ ಅಂತ ರೆಡಿ ಮಾಡಿದೆ. ಆಮೇಲೆ ಇನ್ನೊಂದು ಚಾಲೆಂಜ್ ಅಂತ 100 ಮಾಡಿದೆ. ಅದಾದಮೇಲೆ ನೆಕ್ಸ್ಟ್ ಅಂತ ಮಾಡಿದ್ದೆ ಪುನೀತ್ ಸರ್ದು. ಬಿಕಾಸ್ ಆಬ್ವಿಯಸ್ಲಿ ತುಂಬ ಮೇಜರ್ ಹಿಟ್ ಸಾಂಗ್ಸ್ ಸಿಕ್ಕಿದೆ ನಂಗೆ ಅವ್ರದ್ದು. ನಿಜ. ಬೇರೆದು ಮಾಡಿದ್ದೀನಿ, ಬೇರೆ ಆ್ಯಕ್ಟರ್ಸು ಮಾಡಿದ್ದೀನಿ, ಬಟ್ ಪುನೀತ್ ಸರ್ ತುಂಬ ಸಾಂಗ್ಸ್ ಸಿಕ್ಬಿಡ್ತು, ಹಿಟ್ ಸಾಂಗ್ಸು. ಆ್ಯಂಡ್ ದೇ ವರ್ ಆಲ್ ಮೈ ಪರ್ಸ್ನಲಿ ಫೇವ್ರೆಟ್ಸ್. ಸೊ ಅದರದ್ದೇ ಮಾಡೋಣ ಅಂತ ಮಾಡಿದ್ದು. ಎಸ್. ಎಲ್ಲಿಂದ ಆರಂಭವು, ಎಲ್ಲಿಂದ ಆನಂದವೋ, ಅನುರಾಗವೋ ಅನುಬಂಧವೋ, ಈ ಪ್ರೀತಿಗೆ ಸೋತೇನಾ, ಬಾರೆ ಬಾರೆ ಕಲ್ಯಾಣ ಮಂಟಪಕ್ಕೆ ಬಾ, ನಮ್ಮ ಮದುವೆ ಸೆಟ್ಟಾಯಿತಿಗ ಬೇಗ ಬಾ, ತಾಲಿಬಾನಲ್ಲ ಅಲ್ಲ ಬಿನ್ ಲಾಡನ್ ಅಲ್ವೇ ಅಲ್ಲ, ಈ ನನ್ನ ಕಣ್ಣಾಣೆ, ಈ ನನ್ನ ಎದೆಯಾಣೆ, 100 ಸಾರಿ ಹೇಳಿದರು ನಾ ಆಸೆ ತೀರಲ್ಲ, ಜನ್ಮ ಪೂರ್ತಿ ಹಾಡಿದರು ನಾ ಪದವಿ ಮುಗಿಯಲ್ಲ, ಅಮ್ಮ ಅಮ್ಮ ಐ ಲವ್ ಯು. ಕೇಳಿದ್ರಿ ಈ ಸಾಂಗು? ಅಮ್ಮ ಅಮ್ಮ ಐ ಲವ್ ಯು. ಸಿಂಬಲ್ ಆಗಿ ಹೇಳ್ತೇನೆ ಕೇಳೆ ನಮ್ಮೂರ ಭಾಷೆ, ಹಳೇದು ಬೆಳ್ಳಿಗೆ ಬೇಕು ನಮ್ಮ ಕನ್ನಡ ಭಾಷೆ, ಮೈನಾ ಕೂಗೆ ಕುಕ್ಕು 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 ಕುಕ್ಕು, ಮೈಯ ಒಳಗೆ ಕುಕ್ಕು. Life is crazy, don't be choosy, take it easy. No tension, life ಒಂಥರ ಸೆನ್ಸೇಷನ್, ತಿಳಿದರೆ ಸಾಕು ಇಲ್ಲಿ ಎಲ್ಲೆಲ್ಲೂ ಸೆನ್ಸೇಷನ್, ನೀನೇ ನನಗೆಲ್ಲ ನೀನೇ, ಮಾತು ನೀನೇ ಮನಸ್ಸೆಲ್ಲ ನೀನೇ, ನನ್ನ ಎದೆಯ ತುಂಬ ನಿನ್ನ ಪ್ರೀತಿ ತಾನೇ, ನೀನು ಇರದ ಮೇಲೆ ಹೇಗೆ ಇರಲಿ ನಾ ಹೇಳೆ ಜಾಣೆ, ಧರ ಒಂಥರ ಇಲ್ಲಿ ಯಾರು ಇಲ್ಲ ಕಣ ನಂತರ, ಗೆಳತಿ ಇನ್ನು ಹತ್ತಿರ ಬಾಬಾರೇ, ನೀನೇ ನನಗೆಲ್ಲ, ನಿನ್ನ ಬಿಟ್ಟು ಬೇರೆ ಇರಬೇಕಾಗಿಲ್ಲ, ಯು ಆರ್ ದ ಒನ್ ಫಾರ್ ಮೀ, ಮೈ ಓನ್ಲಿ ಲವ್. ಪ್ರೀತಿ ಪ್ರೀತಿ ನಿನ್ನ ಪ್ರೀತಿ ಪ್ರೀತಿ ನಿನ್ನ ಆಟ ಸಾಕು ನಿಲ್ಲಿಸು, ಅಮಲು 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 ಗೆಳೆಯ ನೀನು ಸಿಗಲು, ಮರಳೀಗ ಮಿತಿ ಮೀರಿ ನನಗಂದು ತೆಗೆದು, ಏನಾಯ್ತು ಇದೇನಾಯ್ತು ವಿಧಿಯಾಟ ಏನಾಯ್ತು. ನಾವು ಕಮ್ಸ್ ಹೇ ಹೇ ಹೆಬ್ಬಾರೋ, ಅರೆ ಹೇಳಬಾರೋ, ಹೆಜ್ಜೆಗೊಂದು ಹೆಜ್ಜೆ ಜೋಡಿ ಕೂಡಿ ಸಾಗೋ ಸಂಜೆ, ಮಧುರ ಸುಮಧುರ ಮತ್ತೆ 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 ಜೋಡಿಯಾಗುವಂತ ಹೊತ್ತಿ, ಏನಿದು ಸಡಗರ
ನಿನಗೆಂದೇ ವಿಶೇಷವಾದ ಮಾಹಿತಿ ನನ್ನಲ್ಲಿ, ನಿನಗಿಂತ ವಿಶೇಷವಾದ ಸಂಗತಿ ಇನ್ನೆಲ್ಲಿ. ನೀರಲ್ಲಿ ಸಣ್ಣ ಅಲೆಯೊಂದು ಮೂಡಿ ಜೋರಾದ ಚಂದ್ರನೀಗ. ಶಿವ ಅಂತ ಓಡುತ್ತಿದ್ದೆ ರೋಡಿನಲ್ಲಿ, ಸಿಕ್ಕಾಪಟ್ಟೆ ಸಾಲ ಇತ್ತು ಲೈಫಿನಲ್ಲಿ, ಅರ್ಧ ಟ್ಯಾಂಕು ಪೆಟ್ರೋಲ್ ಇತ್ತು ಬೈಕಿನಲ್ಲಿ, ನೀ ಬಂದೆ ಸೈಡಿನಲ್ಲಿ. ಮಿರ ಮಿರ ನೀ ನಕ್ಕಾಗ ಮುದ್ದಾಗಿ ಗಿರ ಗಿರ ಈ ತಲೆಯಲ್ಲ ಯಾಕೋ ನಂಗೆ. ರೋಮಿಯೋ ರೋಮಿಯೋ ನೀನೆ ನನ್ನ ಜಾನಿಯೋ, ರೋಮಿಯೋ ರೋಮಿಯೋ ನೀನೆ ನಿನ್ನ ಪ್ರಾಣಿಯೋ. ನಿಂತಲಿ ನಿಲ್ಲಲಾರೆ ಹ ಹ, ಕುಂತಲಿ ಕೂರಲಾರೆ ಹ ಹ ಹ ಹ ಹ. ಹೇಳಲು ಮಾತಿಲ್ಲ, ಗೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ, ನೀನೇ ರಾಜಕುಮಾರ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ, ನೀನೇ ರಾಜಕುಮಾರ. ಇದು ಗೊತ್ತು ನಿಮಗೆ. ನಟ ಸಾರ್ವಭೌಮ ಈಸ್ ಕಿಂಗ್ ಆಫ್ ದ ಸಿನಿಮಾ, ಕಲೆಕ್ಟ್ರೆ ಕೇಡಿಗಳೆಲ್ಲ ಇನ್ನು ಗಪ್ಪು ಚುಪ್ಪು. ಯಾರಿವನು ಕನ್ನಡದವನು, ಯಾರಿವನು ನಮ್ಮನೆ ಮಗನು, ಯಾರಿವನು ಬಂದ್ರೆ ತೋಫಾನು. ಸಲಾಮ್ ಸೋಲ್ಜರ್ ನೀನಿಂದ ಇಲ್ಲ ಡೇಂಜರ್, ಸಲಾಮ್ ಸೋಲ್ಜರ್ ನೀ ದೇಶಕ್ಕೇನೆ ಪವರ್. ಸಲಾಮ್ ಸೋಲ್ಜರ್ ನಿನ್ನ ಹೆಸರಲ್ಲಿ ಹುದು ಫೈರ್. ಸಲಾಮ್ ಸೋಲ್ಜರ್ ಎಂದೆಂದು ಸೀನೆ ಸೇವ್ಯರ್. ಸೊ ಲಾಸ್ಟ್ ಆ್ಯಕ್ಚುಲಿ ಎಂಡಿಂಗ್ ಲೈನ್ಸು ಅವ್ರಿಗೆ ಬರ್ದಂಗಿದೆ. ಅದೇ ಅವ್ರ ಹೆಸರಲ್ಲೇ ಇದೆ ಫೈರ್ ಅಲ್ವಾ. ಇದು ಮಾಡುವಾಗ ಅವ್ರು ಫಸ್ಟಿಂದ ಲಾಸ್ಟ್ ತನಕ ಆ ಪ್ಯಾಟರ್ನ್ ಇಟ್ಕೊಂಡೆ ಆದಷ್ಟು ಮಾಡಿದೆ. ಬಟ್ ಅವ್ರಿಗೆ ತೋರ್ಸೋಕ್ಕಾಗಲಿಲ್ಲ ಅನ್ನೋದೊಂದು ಬೇಜಾರು. ಇದು ಅವ್ರು ಇದ್ದಾಗಲೇ ಮಾಡಿದ್ದು, ಬಟ್ ಐ ಕುಡಂಟ್ ಮೀಟ್. ಬಟ್ ಅವ್ರು ಕೇಳಿರಬಹುದು ಅಲ್ವಾ, ನಾವು ಎಲ್ಲ ಹೋಪ್ ಫಾರ್ ದ ಬೆಸ್ಟ್ ಅಂತ ಹೇಳ್ತೀವಲ್ಲ, ಅವ್ರು ಕೇಳಿ ಎಂಜಾಯ್ ಮಾಡಿರಲೂಬಹುದು ಇಂಥ ಹಾಡುಗಳ ಮ್ಯಾಶಪ್ಪನ್ನು. ಬಟ್ ನನಗಂತೂ ತುಂಬ ಖುಷಿ ಆಯಿತು, ಯಾಕಂದರೆ ಅದನ್ನು ಕೇಳೋದಕ್ಕೆ ಎಷ್ಟು ಚೆನ್ನಾಗಿರುತ್ತೆ. ಆ್ಯಂಡ್ ಆ ಕನೆಕ್ಟಿವಿಟಿ ಅಂದರೆ ಆ ಬೀಟ್, ಆ ಪ್ಲ್ಯಾನಿಂಗ್ ಅದೆಲ್ಲ, ಅಂದರೆ ಸುಮ್ಮನೆ ಒಂದು ಹಾಡು ಪಕ್ಕ ಇನ್ನೊಂದು ಹಾಡು ಕೂರಿಸ್ಕೊಂಡು ಹೋಗೋಕ್ಕಾಗಲ್ಲ. ಯಾವ ಬೀಟ್ ಸೂಟ್ ಆಗುತ್ತೆ, ಆ ಡೈನಮಿಕ್ಸ್ ಬರಬೇಕು ಅಲ್ವಾ. ಸಡನ್ನಾಗಿ ಸ್ಲೋ ಆಗಬೇಕು, ಸಡನ್ನಾಗಿ ಮೆಲಡಿನೂ ಬರಬೇಕು, ಸಡನ್ನಾಗಿ ಏನೋ ಒಂದು ಆವಾಜ್ ಹಾಕೋ ಥರನೂ ಬರಬೇಕು, ಮಾತಾಡ್ದಂಗೂ ಬರಬೇಕು, ಸಡನ್ನಾಗಿ ಕಾಮ್ ಆಗಬೇಕು, ಏನೋ ರೊಮ್ಯಾಂಟಿಕ್ ಫೀಲ್ ಬರಬೇಕು, ಸಡನ್ನಾಗಿ ಸ್ಯಾಡು ಆಗಬೇಕು. ಸೊ ಆ ಡೈನಮಿಕ್ಸ್ ನೋಡಿಕೊಂಡೆ ಮಾಡ್ತೀನಿ. ಪ್ಲ್ಯಾನ್ ಮಾಡ್ಕೊಂಡ್ರಿ. ಬಟ್ ನಿಮಗೆ ತುಂಬ ಇಷ್ಟ ಆಗಿರುವಂಥ ಮತ್ತು ಯಾವತ್ತಾದ್ರು ಲೋ ಫೀಲ್ ಇದ್ದಾಗ ಅಥವಾ ಯಾವತ್ತಾದ್ರು ಒಂದು ಟೈಮಲ್ಲಿ ಒಂದು ಹಾಡು ಕೇಳಿದ್ರೆ ನೀವು ರಿಲ್ಯಾಕ್ಸ್ ಆಗ್ತೀರಾ ಅಂದರೆ ಆ ಒಂದು ಹಾಡು ಯಾವುದು? ಹಾಲಲ್ಲಾದರೂ ಹಾಕೋ ನೀರು ಶುರು ಮಾಡಿ. ಹಾಲಲ್ಲಾದರೂ ಹಾಕು ನೀರಲ್ಲಿ ಅದರಲ್ಲಿ ಆ್ಯಕ್ಚುಲಿ ಎಂದು ಕೇಳೆನು ನಾನು ಆ ಲೈನು ರಾಘವೇಂದ್ರ. ನನ್ನ ಲೈಫಲ್ಲೇ ಐ ವಾಸ್ ಪ್ರಿಟಿ ಕ್ಲೂಲೆಸ್ ಅಬೌಟ್ ವಾಟ್ ಐ ವಾಸ್ ಡೂಯಿಂಗ್. ಅಂದರೆ ಯಾಕೆ, ವೈ ಆರ್ ವಿ ಆಲ್ ಸಫರಿಂಗ್ ಅನ್ನೋದೊಂದು ತುಂಬ ಕ್ವಶನ್ ಇರೋದು. ಎಷ್ಟೇ ಏನೇ ಸಾಧನೆ ಮಾಡಿದ್ರು ಏನೇ ಮಾಡಿದ್ರು ಅಟ್ ದ ಎಂಡ್ ಆಫ್ ದ ಡೇ ಎವ್ರಿಬಡಿ ಸಫರಿಂಗ್ ನಾನು ಸಮ್ ಆಫ್ ದ ಅದರ್ ವೇ. ಎಷ್ಟೇ ಹಣ ಇರಲಿ ಏನೇ ಇರಲಿ ದುಃಖ ಏನೋ ಒಂದು ಸಫರ್ ಇರುತ್ತೆ. ಯಾಕೆ ಇದು ಅನ್ನೋದೊಂದು ಕ್ವಶನ್ ತುಂಬ ಇರ್ತಾಯಿತ್ತು. ಸಡನ್ನಾಗಿ ಒಂದಿನ ಈ ಹಾಡು ಕೇಳಿದೆ. ಆ ಲಿರಿಕ್ಸ್ ಹೆಂಗೆ ಹಿಟ್ಟಾಯಿತು ಅಂತಂದರೆ, ಸುಖವನ್ನೇ ನೀಡೆಂದು ಎಂದು ಕೇಳೆನು ನಾನು, ಯಾಕೆ ಮುನ್ನ ಮಾಡಿದ್ದ ಪಾಪ ಯಾರ ತಾತನಗಂಟು. ಅದಕ್ಕೆ ತಕ್ಕನಂತೆ ಸೊ ಹೆಂಗಿರ್ಬೇಕು, ಹಂಗಂದರೆ ಈ ಥರ ಅನ್ನೋದಾದರೆ ಹೆಂಗಿರಬೇಕು, ಏನದು, ಎಲ್ಲಿದ್ದರೇನು ನಾ ಹೇಗಿದ್ದರೇನು ನಾ ರಾಘವೇಂದ್ರ ನಿನ್ನಲ್ಲಿ ಒಂದಾಗಿ ನಾನಿರುವೆ ನನ್ನ ಉಸಿರಾಗಿ ಹಾಯಾಗಿರುವೆ ಅಷ್ಟೇ. ಸೊ ಈ ತತ್ವ ಅರ್ಥ ಆಗ್ಬಿಡ್ತು ಸಡನ್ನಾಗಿ. ಐ ವಾಸ್ ಇನ್ ಟಿಯರ್ಸ್ ದಟ್ ಡೇ. ಸೊ ನಾವು ಅನ್ಕೋತೀವಿ ನನಗೆಲ್ಲ ಕಂಫರ್ಟಬಲ್ ಆಗಿರಬೇಕು, ನಾನು ಕೇಳಿದ್ದೆಲ್ಲ ನಂಗೆ ಸಿಕ್ಬಿಡಬೇಕು, ಯಾಕೆ ನಾನು ಅಂದ್ಕೊಂಡಿದ್ದು ಆಗ್ತಾಯಿಲ್ಲ ಅಂತ ಬೇಜಾರು ಮಾಡ್ಕೋತೀವಿ, ಪ್ರೆಷರ್ ತೊಗೋತೀವಿ. ಹೌದು, ಹಂಗಲ್ಲ, ಮುಂಚೆ ಏನೋ ಮಾಡಿರ್ತೀವಿ, ಅದರದ್ದೇ ರಿಸಲ್ಟ್ಗಳಿರುತ್ತೆ. ಕೆಲವೊಂದು ನಡೀದೇ ಇದ್ದಾಗ ಪರವಾಗಿಲ್ಲ ಅಂಥೇಳಿ ಸರೆಂಡ್ರಾಗಿ ಹೋಗಬೇಕು ಅಂತ ರಿಮೈಂಡ್ ಮಾಡಿದ್ದು ಹಾಡೋದು. ಸೊ ಇವತ್ತಿಗೂ ಇನ್ಫ್ಯಾಕ್ಟ್ ಮಧ್ಯದಲ್ಲಿ ಒಂದು ಸಲ ನನಗೆ ವಾಯ್ಸೇ ಹೋಗ್ಬಿಟ್ಟಿತ್ತು, ಕೋಲ್ಡೆಲ್ಲ ಆಗಿಬಿಟ್ಟು ಇದಾಗ್ಬಿಟ್ಟಿತ್ತು. ಮಠಕ್ಕೆ ಹೋದೆ, ಮನೆ ಹತ್ರನೇ ಮಠ ಇತ್ತು. ಹೋಗಿ ಕೂತ್ಕೊಂಡೆ, ವಾಯ್ಸ್ ಬರ್ತಿಲ್ಲ, ಲಿಟ್ರಲಿ ವಾಯ್ಸ್ ಇಲ್ಲ, ಹೀಗೆ ಆಗಿಬಿಟ್ಟಿತ್ತು, ಅನ್ನೋ ಥರ ಬಂದುಬಿಟ್ಟಿತ್ತು. ಓಕೆ, ಐ ಡಿಡ್ ನಾಟ್ ವರಿ ಅಟ್ ಆಲ್.
ಐ ಡೋಂಟ್ ನೋ ವೈ ಸಮ್ಹೌ ಆ ಕನೆಕ್ಷನ್ ಇತ್ತು ಅನ್ಸುತ್ತೆ. ಈ ಹಾಡಿ ಕೇಳ್ತಿದ್ದೆ ಯಾವಾಗಲೂ, ಏನಿಲ್ಲ ಸರಿ ಹೋಗುತ್ತೆ ಅನ್ನೋ ಥರನೇ. ಆ್ಯಂಡ್ ಡಾಕ್ಟ್ರು ಹೇಳಿದರು ಸರಿ ಹೋಗುತ್ತೆ, ಇಟ್ ಇಸ್ ಜಸ್ಟ್ ಅ ಪೀರಿಯಡ್, ಇನ್ಫ್ಲಮೇಷನ್ ಏನೋ. ಈ ಮೊದಲೊಂದು ಪೀರಿಯಡ್ ಬಂತು ನೋಡಿ ಚಳಿ, ಲಾಸ್ಟ್ ಇಯರ್ ಡಿಸೆಂಬರ್ ಟೈಮಲ್ಲಿ ವಿಪರೀತ ಚಳಿ, ಕೊಡೈಕೆನಾಲ್ ಥರ ಇತ್ತು ನೋಡಿ ಆ ಟೈಮಲ್ಲಿ. ವಾಯ್ಸ್ ಇಲ್ಲ ಅಂದರೂ ಐ ವಾಂಟೆಡ್ ಟು ಸಿಂಗ್. ಆ ಟೈಮಲ್ಲಿ ಮಠಕ್ಕೆ ಹೋಗಿ ಕೂತಾಗ ಐ ವಾಂಟೆಡ್ ಟು ಸಿಂಗ್, ಸೊ ಐ ಜಸ್ಟ್ ಪ್ರೇಡ್ ವಿತ್ ಹಿಮ್ ದಟ್ ನನಗೆ ವಾಯ್ಸ್ ಇಲ್ಲ, ಬೇಜಾರಲ್ಲಿ ನಂಗೆ ಗೊತ್ತು ನೀ ಸರಿ ಮಾಡ್ತೀಯ ಅಂತ, ಬಟ್ ಐ ಸ್ಟಿಲ್ ವಾಂಟ್ ಟು ಸಿಂಗ್ ದಿಸ್ ಫಾರ್ ಯು ಅಂತ ಮೈಂಡ್ ಒಳಗೆ ಹಾಡಿದೆ. ಇಲ್ಲ ಇನ್ನು ಹಾಡಿದೆ, ತುಂಬ ಹೊತ್ತು ಹಾಡ್ತಾ ಕೂತಿದ್ದೆ, ಮನಸ್ಸೆಲ್ಲ ಸಮಾಧಾನ, ಯಾವುದೇ ಥರ ಚಿಂತೆ ಇರಲಿಲ್ಲ, ಏನು ಹಿಂಗಾಗೋಯ್ತು ನನಗೆ ಅಂತ, ಏನೂ ಗಾಬರಿ ಇಲ್ಲ, ಏನೂ ಇಲ್ಲ, ಫುಲ್ ಪೀಸ್ ಮೈಂಡಲ್ಲೇ ಎಲ್ಲ ಮುಗಿಸ್ಕೊಂಡು ಈಚೆ ಹಿಂಗೆ ಕೆಳಗೆ ಬರ್ತಾಯಿದ್ದೀನಿ. ಹೊರಗಡೆ ಒಂದು ಬ್ಲ್ಯಾಕ್ ಕಲರ್ ಕಪ್ಪು ಬೆಕ್ಕು ಮರಿ ಬಂತು ಹೆಂಗಂದರೆ ನನ್ನೇ ರೆಕಗ್ನೈಸ್ ಮಾಡಿ ಬಂದಂಗಿತ್ತು. ಮಾತಾಡಿಸಿದೆ, ಅಲ್ಲಿ ಇದ್ದವರೆಲ್ಲ ಗೊತ್ತಿಲ್ಲ, ಕಪ್ಪು ಬೇಕು ಅಂದರೆ ಹಿಂಗೆ ಓಡಿಸ್ತಾರೆ. ನನಗೆ ಒಂಥರ ಬೇಜಾರಾಯಿತು, ಪಾಪ ಅದೊಂದು ಪುಟ್ಟ ಮರಿ, ಅದಕ್ಕೆ ಯಾಕೆ ಸಡನ್ನಾಗಿ ಸಂಜೆ ದೀಪ ಹಚ್ಚೋ ಟೈಮಿಗೆ ಬಂದುಬಿಡ್ತು ಅಂತ ಒಂಥರ ಮಾಡ್ತಿದ್ದಾರೆ. ಒಂಚೂರು ಮಾತಾಡಿಸ್ಬಿಟ್ಟು ಸೈಡಿಗೆ ಕರ್ಕೊಂಡು ಬಂದುಬಿಟ್ಟೆ, ಬಟ್ ಇಟ್ ಡಿಂಟ್ ಲೀವ್. ನಾನು ಹಿಂದೆನೇ ಬರ್ತಾಯಿದ್ದೆ. ಸೊ ಆಮೇಲೆ ಏನು ಮಾಡಿದೆ, ಕೈಗೆ ಎತ್ಕೊಂಡೆ, ಬಂದೇ ಬಿಡ್ತು. ಹಂಗೆ ಮನೆಗೆ ಎತ್ಕೊಂಡ್ಬಂದೆ, ಗಲಾಟೆನೇ ಮಾಡಿಲ್ಲ ರೋಡಲ್ಲಿ, ಒಂದು ಬ್ಯಾಗ್ ಇಲ್ಲ ಏನಿಲ್ಲ, ಸೈಲೆಂಟಾಗಿ ಕೈಯಲ್ಲಿ ಎತ್ಕೊಂಡು ಬಂದು ಮನೇಲಿ ಇಟ್ಕೊಂಡು ಸಾಕೋತಾ ಇದ್ದೀನಿ. ಚೆನ್ನಾಗಿದೆ ಮನೇಲಿ. ಸೊ ನಾನು ಅನ್ಕೋತೀನಿ ಒಂಥರ ರಾಯರದ ಆಶೀರ್ವಾದ ಅದು ಏನೋ ಒಂಥರ. ಸೊ ದಿಸ್ ಇಸ್ ಹೌ ಐ ಆಮ್ ಕನೆಕ್ಟೆಡ್ ಟು ದ್ಯಾಟ್ ಸಾಂಗ್ ಪರ್ಟಿಕ್ಯುಲರ್ಲಿ. ಹಾಡ್ತೀನಿ. ಸುಖವನ್ನೇ ನೀಡೆಂದು ಎಂದು ಕೇಳೆನು ನಾನು ರಾಘವೇಂದ್ರ, ಮುನ್ನ ಮಾಡಿದ ಪಾಪ ಯಾರ ತಾತನ ಗಂಟು ನೀನೇ ಹೇಳು ರಾಘವೇಂದ್ರ, ಎಲ್ಲಿದ್ದರೇನು ನಾ ಹೇಗಿದ್ದರೇನು ನಾ ರಾಘವೇಂದ್ರ, ನಿನ್ನಲ್ಲಿ ಶರಣಾಗಿ ನೀ ನನ್ನ ಉಸಿರಾಗಿ ಬಾಳಿದರೆ ಸಾಕು ರಾಘವೇಂದ್ರ, ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ. ನಿಜ, ಈ ಹಾಡು ಯಾವತ್ತಿದ್ರೂ ನಿಮಗೆ ಸ್ಪೆಷಲ್ ಫೀಲೇ ಕೊಡುತ್ತೆ. ಅಲ್ಲ ಪ್ರತಿ ಸಲ ಹಾಡುವಾಗಲೂ. ಎಸ್, ಬಿಕಾಸ್ ತುಂಬ ಸಲ ಲೈಫಲ್ಲಿ ಐ ಲಿಟ್ರಲಿ ಸ್ವಲ್ಪ ಓವರ್ ಅನಿಸ್ಬೋದು ನಿಮಗೆ. ಯಾವುದೊಂದು ಬಕೆಟು ತುಂಬ ತೂಕ ಇತ್ತು, ಒಂದಿನ ಎತ್ತುವಾಗ ಕಷ್ಟ ಆಗ್ತಿದೆ, ಬಟ್ ಐ ಹ್ಯಾಡ್ ಟು ಲಿಫ್ಟ್ ಇಟ್. ಅವತ್ತು ಮನೇಲಿ ಯಾರೂ ಇರಲಿಲ್ಲ, ನಾನೇ ಹೆಲ್ಪ್ ಮಾಡಬೇಕಿತ್ತು ಪೇರೆಂಟ್ಸಿಗೆ ಅಂತ ಎತ್ಕೊಂಡು, ರಾಘವೇಂದ್ರ ನಾನು ಐ ಆಮ್ ಸರೆಂಡ್ರಿಂಗ್ ಟು ಯು, ಹೆಂಗಾರೋ ಮಾಡಿ ಜಸ್ಟ್ ಹೆಲ್ಪ್ ಮೀ ಅಂತ ಅಂದ್ಕೊಂಡು, ನೋ ಯು ವಿಲ್ ಹೆಲ್ಪ್ ಮೀ ಅಂತ ಅಂದ್ಕೊಂಡು ಫುಲ್ ಸರೆಂಡ್ರನ್ಸ್ ಭಾವದಲ್ಲಿ ಬಕೆಟ್ ಎತ್ಕೊಂಡು ತಂದು ಮೇಲೆ ಇಟ್ಬಿಟ್ಟೆ. ಆಮೇಲೆ ನಮ್ಮನೆ ಇದರಲ್ಲಿ ನೇಬರ್ ಹುಡುಗ ಹೋಗಿ ತೊಗೊಂಡ್ಬಿಟ್ಟು ಕೇಳ್ತೇನೆ, ಅಕ್ಕ ನೀವು ಹೆಂಗೆ ಎತ್ಕೊಂಬಂದ್ರಿ, ಅಷ್ಟು ಭಾರ ಆಯಿತು, ನನಗೆ ಎತ್ಕೊಂಬರೋಕ್ಕೆ ಕಷ್ಟ ಆಯಿತು, ಹೆಂಗೆ ತೊಗೊಂಬಂದ್ರಿ ಅಂತ. ದಟ್ ಮೊಮೆಂಟ್ ಐ ರಿಯಲೈಸ್ ದಿಸ್ ಸಾಂಗ್ ಹ್ಯಾಡ್ ಸಚ್ ಅನ್ ಇಂಪ್ಯಾಕ್ಟ್. ಇಟ್ ಆಲ್ವೇಸ್ ರಿಮೈಂಡ್ಸ್ ಮೀ ದಟ್ ಜಸ್ಟ್ ಸರೆಂಡರ್ ಆಗಿಬಿಡು, ಎಲ್ಲ ಸರಿ ಹೋಗುತ್ತೆ ಅಂತ. ಇನ್ಫ್ಯಾಕ್ಟ್ ದಟ್ ಇಸ್ ವಾಟ್ ಐ ಹ್ಯಾವ್ ಆಲ್ಸೋ ಲರ್ನ್ಡ್ ಇನ್ ಮೈ ಕೆರಿಯರ್. ನೌ ದಟ್ ಐ ರಿಯಲೈಸ್ ಆಡಿಯೋ ಲೇಬಲ್ಸು, ಬಿಸ್ನೆಸ್ಸು ಇದೆಲ್ಲ ಇರೋದ್ರಿಂದ ದರ್ ಇಸ್ ನೋ ಪಾಯಿಂಟ್ ಇನ್ ಫೈಟಿಂಗ್, ಬಿಕಾಸ್ ಎಟ್ ದ ಎಂಡ್ ಆಫ್ ದ ಡೇ ಎಲ್ಲರೂ ಹೊಟ್ಟೆಗೋಸ್ಕರ ಮಾಡ್ತಾರೆ, ಅವರು ಹೊಟ್ಟೆಗೋಸ್ಕರ ಮಾಡ್ತಾರೆ. ಸೊ ಸರೆಂಡರ್, ಏನು ಬರುತ್ತೋ ಅದನ್ನು ಮಾಡ್ತೀನಿ ಅನ್ನೋ ಥರ ಒಂದು ಸೈಲೆಂಟ್ ಆಗಿಬಿಟ್ಟಿದ್ದೀನಿ ಇವಾಗ ಸದ್ಯಕ್ಕೆ. ಹಾಗೆ ಖುಷಿಯಾಗಿ ಲೈಫ್ ಲೀಡ್ ಮಾಡ್ತಿದ್ರೆ ಅದು ತುಂಬ ಚೆನ್ನಾಗಿರುತ್ತೆ. ಬಟ್ ನಾನು ಕೆಲವು ಆ್ಯಕ್ಟರ್ಸ್ ಹೆಸರು ಹೇಳ್ತೀನಿ, ಅವರಿಗೆ ಇರುವಂಥ ಒಂದೊಂದು ನಿಮ್ಮ ಫೇವ್ರೆಟ್ ಹಾಡುಗಳನ್ನು ನೀವು ಹಾಡ್ತಾ ಹೋಗಬೇಕು. ಕ್ವಿಕ್, ಒಂದು 5 ಸೆಕೆಂಡ್, ಒಂದು ಬಿಟ್ ಮಾತ್ರ ಸಾಕು ಅವ್ರದ್ದು. ನೆಕ್ಸ್ಟ್ ಹಾಗೆ ಸ್ಪೀಡ್ ನಾನು ಹೇಳ್ತಾ ಹೋಗ್ತೀನಿ, ಒಂದು 5-6 ಆ್ಯಕ್ಟರ್ಸ್ದು ಮ್ಯಾಶಪ್, ಇಲ್ಲೇ ಒಂದು ಮ್ಯಾಶಪ್ ರೆಡಿ ಆಗಿಬಿಡುತ್ತೆ ನೋಡಿ, ಟ್ಯಾಲೆಂಟ್ ಅದು. ಓಕೆನಾ? ಓಕೆ, ಒಂದು ನಿಮಿಷ. ಐ ಹೋಪ್ ಐ ಕ್ಯಾನ್ ರಿಮೆಂಬರ್ ಬಿಕಾಸ್ ಬರಲ್ಲ. ಆಗುತ್ತೆ. ಓಕೆನಾ? ಎಸ್, ಸ್ಟಾರ್ಟಾ? ಪುನೀತ್ ರಾಜ್ಕುಮಾರ್. ಇದು ಬೆಟ್ಟದ ಹೂವಲ್ಲಿ ಒಂದು ಸಾಂಗ್ ಇದೆಯಲ್ಲ, ಬಿಸಿಲೇ ಇರಲಿ ಮಳೆಯೇ ಇರಲಿ ಕಾಡಲ್ಲಿ ಮೇಡಲ್ಲಿ ಅಲೆವೆ, ಆ ಪುಟ್ಟ ಹುಡುಗನೇ ನೆನಪಾಗತ್ತೆ ಇವತ್ತಿಗೂ. ರಮ್ಯಾ. ಇದು ಪ್ರೀತಿ ಅಂತ ಪ್ರಾಣ ತಿನ್ನು ಪ್ರೇಮಿ ನೀನು ಯಾರು, ಎಕ್ಸ್ಕ್ಯೂಸ್ ಮೀ ನೆನಪಾಗುತ್ತೆ ಕಂಪ್ಲೀಟ್. ಎಸ್, ದರ್ಶನ್.
ತುಂಬ ನೆನಪಾಗುತ್ತೆ ಅವ್ರದ್ದು ಏನೇನೋ ಸಾಂಗ್ಗಳಿದೆಯಲ್ಲ. ಸಡನ್ ಅಂದರೆ ಎಂದು ಕಂಡ ಕನಸು ಅದೇ ನನ್ನ ಮನಸ್ಸು, ನಿನ್ನ ಮನಸ್ಸಿಗಾಗಿ ಸೋತೆ. ರಕ್ಷಿತಾ. ಹ್ಞೂ. ತನನ ತನನ ನಿನ್ನಾಡೆ ನಿನ್ನಾಡೆ ಪ್ರೀತಿ ದೇವತೆ ನಿನ್ನಾಡೆ, ನೀನೆಲ್ಲದೆ ನಾನೆಲ್ಲ ದೇವರಾಣಿ. ಅಂದರೆ ಗೆಳೆಯ ನನಗೂನು ನೀನೊಬ್ಬನೇ, ನಿನ್ನ ಹೃದಯನೇ ನನ್ನ ಮನೆ. ಆ ಲೈನ್ ಅವರು ಬರ್ತಾರಲ್ಲ ಅಲ್ವಾ? ಎಸ್. ಸುದೀಪ್. ಹಾಂ. ಮನಸ್ಸೇ ಮನಸ್ಸೇ ಅದು ಮನೆ ಪಾಕತ್ತೆ. ಉಸಿರೇ ಉಸಿರೇ. ಅಯ್ಯೋ ಸುದೀಪ್ ಸರ್ದೆಲ್ಲ ಅಲ್ವಾ? ನೀನೇ ರಾಮ ನೀನೇ ಶ್ಯಾಮ. ಐಂದ್ರಿತಾರೆ. ನೀನೆಂದರೆ ನನ್ನೊಳಗೆ ಶಿ ಲುಕ್ ಸೋ ಹಾಟ್ ಇನ್ ಕಾಂಟ್ ಫರ್ಗೆಟ್. ಅದಂತೂ ಅದು. ಮತ್ತು ಮನಸಾರೆಲ್ಲೂ ಒಂದು ಸಾಂಗ್ ಇದೆ ಅವ್ರದ್ದು, ಇಟ್ಸ್ ನೈಸ್. ಅದೇ ಎಲ್ಲೋ ಮಳೆಯಾಗಿದೆ. ಬಟ್ ನನಗೆ ಅವ್ರು ನೆನಪು ಹೇಳುತ್ತೆ ರೀ, ಪತಂಗವಾಗಿ ನಹರಬಲ್ಲೆ ಪ್ರಜ್ವಲ್ ಜೊತೆಗೆ ಅಲ್ಲ, ಅದು ಚೆನ್ನಾಗಿದೆ. ಎಸ್. ರವಿಚಂದ್ರನ್. ಇಷ್ಟುದ್ದ ಬರುತ್ತೆ. ಪ್ರೇಮ ಲೋಕದಿಂದ ಬಂದ ಪ್ರೇಮದ ಸಂದೇಶ, ಅದೇ ಬಂದ್ಬಿಡುತ್ತೆ ಅಲ್ವಾ? ಆಮೇಲೆ ಹೇ ನವಿಲೆ ಹೆಣ್ಣವಿಲೆ, ಹಾ ನವಿಲೆ ನವಿಲೆ. ಕಲಾವಿದ ಸಾಂಗ್ಸ್. ಎಸ್. ಶಿವರಾಜ್ಕುಮಾರ್. ಇದು 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 Look at the time the mirror ಅಂತ ಒಂದು ಎಕ್ಸಸೈಸ್ ಮಾಡ್ಕೊಂಡು ಫುಲ್ ಹಿಂಗಿಂಗ್ ಓಡ್ತಾರಲ್ಲ, ಆ ಸಾಂಗ್ ನೆನಪಾಗುತ್ತೆ ಶಿವರಾಜ್ ಕುಮಾರ್ ಸರ್ದು. ಅಂದರೆ Okay. ಅದು ಇಂಗ್ಲಿಷ್. The right guy I don't wanna ತರಾರ ತರಾನ ಅಂತ ಬರುತ್ತೆ, ಅದೊಂದು. ಆಮೇಲೆ ಮೈಸೂರ ಮಲ್ಲಿಗೆಯ ಯೌವನ. ಕರೆಕ್ಟ್. ನನಗೆ ಅವ್ರು ನೆನಪಾಗುತ್ತೆ ಹೇಳಿ, ಟು ಬಿಟ್ಟು ಬಿಟ್ಟು ಇದು ಹಾಡುವ ಆ ಥರ ಹಾಡುಗಳು ಜಾಸ್ತಿ. ಹೌದು ಹೌದು, ಕನೆಕ್ಟ್ ಆಗೋದು ಜಾಸ್ತಿ ಹಾಡುಗಳು. ಮಾಲಾಶ್ರೀ. ಒಳಗೆ ಸೇರಿದರೆ ಗುಂಡು, ಆಮೇಲೆ ಕೂಗು ಕೋಳಿಗೆ ಖಾರ ಮಸಾಲೆ, ಆಮೇಲೆ ಜಟಕ ಕುದುರೆ ಹತ್ತಿ ಬ್ಯಾಟೆಗೋ ಗುಮ್ಮ ಚರದ ಬೀಡ. ಅಯ್ಯೋ ಎಷ್ಟು ಜಲಮೊಂಡ ಪಿಂಡ ಬರೋದು ಹುಡ್ಕೊಂಡು ರುಬ್ತಾರಲ್ಲ, ಅದು ನೆನಪಾಗುತ್ತೆ. ಶ್ರುತಿ. ಬರೀ ಅಳೋದೆ ಅಳೋದೆ ನೆನಪಾಗುತ್ತೆ. ಇದು ಅಕ್ಕ ತಂಗಿದ್ದೊಂದು ಸಾಂಗ್ ಇದೆಯಲ್ಲ, ಹಾ, ಈ ಹಾಡು ಹಾಡಿ ಅದು ತುಂಬಾ ಆಕ್ಚುಲಿ ತುಂಬಾ ಜನರಿಗೆ ಭಾರಿ ಫೇವ್ರೆಟ್ ಹಾಡದು. ಯಾವಾಗ್ಲೂ ಹಿಂಗೆ ಯಾವಾಗ್ಲೂ ಹಿಂಗೆ ಅದು. ಇಲ್ಲ, ಅದನ್ನ ಆ ಹಾಡು ಬೇಕೇ ಬೇಕು ನಮಗೆ, ಯಾಕಂದ್ರೆ ಅದು ಹಾಡು ತುಂಬಾ ಚೆನ್ನಾಗಿದೆ. ನಿನ್ನ ಮದುವೆ ಮಂಟಪ ನಾನೇ ಮಾಡಿರುವೆ. ಚೆನ್ನಾಗಿ ಹಾಡ್ತೀರಿ. ಆಮೇಲೆ ಇದೇ ನಿನ್ನಯ ಮಗುವಿದು ಕರೆಕ್ಟ್. ಎಷ್ಟು ಹುಡುಕ್ಬೇಕು ನೋಡಿ. ಹರಸಿ ಹಾಡುವೆ ನಿನಗೆ ನಾನು. ಆಮೇಲೆ ಮಧುರ. ಓ, ಸಂಪಿಗೆ ವಾಪಸ್ ಬರುತ್ತೆ. ಸಂಪಿಗೆ ವರವ ಬೇಡುವೆ ನಿನಗೆ ನಾನು. ತರರ ಮಧುರವಾಗಲಿ ಸದಾ ದನನ ಇದೇ ಹಾಡುವೆ ಸದಾನ, ಇದೇ ಬೇಡುವೆ ಸದಾ. ನೀವು ಲ್ಯಾಂಡಿಂಗ್ ಸಮೇತ ಹಾಡ್ತಾ ಇದ್ದೀರಾ. ಏನ್ ಲ್ಯಾಂಡಿಂಗು, ಬಾತ್ರೂಮ್ ಸಿಂಗರ್ಗೆಲ್ಲ ನಾವು ಬೀಟ್ ಲ್ಯಾಂಡಿಂಗ್ ಅನ್ಕೊಂಡ್ರೆ ಎಲ್ಲ ಸಿಂಗರ್ಸ್ ಹಾಕಿದ್ದಾರೆ ಬಿಡಿ. ಕೇಳಿ 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 ಮ್ಯೂಸಿಕ್ ಹಾಕುವಾಗ ಕೇಳಿ 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 ಬಂದ್ಬಿಡುತ್ತೆ. ಹೌದು. ಬಟ್ ನಿಮ್ಗೆ ಹಂಸಲೇಖ ಸರ್ದು ಯಾವ ಹಾಡು ತುಂಬಾ ಇಷ್ಟ ಆಗುತ್ತೆ? ನವಿಲೆ. ಕಲಾವಿದ. 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 ಆಮೇಲೆ ಇನ್ನೊಂದಿದೆಯಲ್ಲ, ಪ್ರೇಮ ಲೋಕದ ಪಾರಿಜಾತವೇ ಯಾಕೆ ನೀನು ಎದೆಯ ತುಂಬಿದೆ, ನೀನು ನಾನ ಮರಣ ಮಾತಿಲ್ಲ ನಾರೇ ದರರ ಬೇಕಿಲ್ಲ, ನೀನು ಚಂದನದ ಕನ್ನಡದ ಕಂಪು ಕಸ್ತೂರಿ. ಆಮೇಲೆ ಇನ್ನೊಂದು ಕರುಳ ಕೂಗುನ ಯಾವುದು ಪ್ರಭಾಕರ್ ಅವ್ರದ್ದು, ವಿನಯ್ ಪ್ರಸಾದ್ ಒಂದು ಫಿಲ್ಮು, ಕರುಳಿನ ಕೂಗು ಅನ್ಸುತ್ತೆ.
ಅದರಲ್ಲಿ ಒಂದು ಫುಲ್ಲು ಆಲ್ಬಮ್ಮೇ ತುಂಬ ಮ್ಯೂಸಿಕಲ್ ಆಲ್ಬಮ್ ಹಂಸಲೇಖ ಅವ್ರದ್ದು. ಅದರಲ್ಲಿ ರಾಗವಾಗಿ ಹಾಗೆ ಭೂಮಿಗೆ ಬಂದೆ ಪಂಚಮದ ಸ್ವರದಿಂದ ನನಾದದ ನೆರಳಿಂದ ರಾಗಹೀನವಾನದ ತಾನ ನಾನಿನ ರಾಗವಾಗಿ ಆಮೇಲೆ ಅದೇ ಥರ ಇನ್ನೊಂದು ಹಾಡು ಬಿದೂರಿನ ಕೊಳಲು ಕೇಳಿದ್ದೀರಾ? ಈ ನನ್ನ ಒಡಲು ಉಸಿರಾಗಿ ನೀ ನಿಂತಿರುವೆ ನಾನಾ ತರಿರ ಇಲ್ಲಿ ನೂರಾರು ಹುಟ್ಟಿಗಿಂತ ನಾಳಿನ ಸಾವನ್ನು ತಡೆಯುವ ಅದೇನೋ ತುಂಬ ಫಿಲಾಸಫಿಕಲ್ ಲಿರಿಕ್ಸ್ ಆಗಿ ಒಂದಿದೆ, ಅದು ಸಖತ್ ಇಷ್ಟ ಹಂಸಲೇಖ ಅವ್ರದ್ದು. ಅಂದರೆ ಅಮ್ಮ ತುಂಬ ಡಿಪ್ರೆಷನ್ ಮೋಡಲ್ಲಿ ಕೇಳೋರು ಈ ಹಾಡನ್ನ. ಹೌದಾ? ಏನಾದರೂ ಆಗ್ಬಿಟ್ರೆ ಸಾಕು ಆ ಹಾಡನ್ನ ಕೇಳಿಸ್ಕೊಂಡು ಫುಲ್ ಫಿಲಾಸಫಿಕಲ್ ಕುತ್ಕೊಂಡ್ಬಿಡೋರು, ಎನರ್ಜೆಟಿಕ್ ಆಗ್ಬಿಡ್ತಾರೆ. ಕನೆಕ್ಟ್ ಆಗ್ಬಿಡ್ತಾ ಇದ್ದೆ ನಾನು ಹಾಡಿಗೆ. ಅದೊಂದು ಆಲ್ಬಮ್. ಇವಾಗ ನಾವು ಫುಲ್ ಆಲ್ಮೋಸ್ಟ್ ಮೆಲೋಡಿಯಸ್ ಸಾಂಗ್ ಈ ಥರ ಹಾಡುಗಳನ್ನೇ ಜಾಸ್ತಿ ಹಾಡ್ತಾ ಹೋದ್ವಿ. ಒಂದು ಎನರ್ಜೆಟಿಕ್ ಸಾಂಗ್ ಹಾಡೋದಾದ್ರೆ ಯಾವುದು ಆಗ್ಬೋದು? ನಿಮ್ಮ ಹಾಡು ಆಗಬಹುದು, ಬೇರೆ ಯಾವ ಹಾಡುಗಳನ್ನಾದರೂ ಆಗ್ಬೋದು. ಒಂದು ಸ್ವಲ್ಪ ಜನ ಸ್ವಲ್ಪ ಇವಾಗ ಈ ಮಾಯೆ ಆಡಿಯನ್ಸ್ ಎಲ್ಲ ಸ್ವಲ್ಪ ಖುಷಿ ಆಗಲಿ ಅಂತ ಒಂದು ಹಾಡು. ನಂಗೆ ಆ ಲೈನ್ ಇಷ್ಟ ಅದರಲ್ಲಿ. ದೇವರೇ ಎಳಲೆ ಇವಳು ಚಂದಿರನ ಕೊನೆ ಮಗಳೇ ದೇವರೇ ಯಾಕಲೆ, ಆಮೇಲೆ ನನ್ನ ಕೊನೆ ಮಗಳೇ ಬ್ಯಾಂಗಲ್ ಬಂಗಾರಿ ಅನ್ಕೋ ನನ್ನ ನನ್ನಿದೆ ಕೋಗಿಲೆಯ ಒಲವಿನ ಪಲ್ಲವಿಯ ದನಿಯಲಿ ವಿನೂತನ ಜೀವ ಭಾವಾನಿ ತಂದೆ ನನ್ನಿದೆ ಕೋಗಿಲೆಯ ಒಲವಿನ ಪಲ್ಲವಿಯ ನದಿಯಲಿ ವಿನೂತನ ಜೀವ ಭಾವಾನಿ ತಂದೆ. ಎಸ್, ಡನ್. ಥ್ಯಾಂಕ್ ಯು. ಆ್ಯಕ್ಚುಲಿ ಥ್ಯಾಂಕ್ಸ್ ಫಾರ್ ರಿಮೈಂಡಿಂಗ್ ದಿಸ್ ಸಾಂಗ್. ಅಲ್ವಾ? ತುಂಬ ತುಂಬ ಚೆನ್ನಾಗಿರುವಂತಹ ಹಾಡು. ನಾನು ನೆನಪಿಸ್ದಂಗೆ ನೀವು ಒಂದಷ್ಟು ಸಾಂಗ್ಸ್ ನೆನಪಿಸ್ಬಿಟ್ರಿ ನನಗೆ ಅಲ್ವಾ? ಥ್ಯಾಂಕ್ಸ್ ಫಾರ್ ಮೀ. ನಾನೇ ಹೇಳ್ತಿದ್ದೀನಿ ನೋಡಿ. ಬಟ್ ಎಸ್, ತುಂಬ ಖುಷಿ ಆಯಿತು ನಿಮ್ಮ ಹಾಡುಗಳನ್ನು ಕೇಳಿ, ನಿಮ್ಮ ಧ್ವನಿ ಕೇಳಿ, ನಿಮ್ಮ ಮಾತುಗಳನ್ನು ಕೇಳಿ. ಬಟ್ ನಿಮಗೆ ತುಂಬ ಜನರಿಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಇರುತ್ತೆ, ಯಾರಿಗಾದ್ರೂ ಗ್ರ್ಯಾಟಿಟ್ಯೂಡ್ ಹೇಳಬೇಕು ಅಂತ ಇರುತ್ತೆ ಅಂದರೆ ಖಂಡಿತವಾಗ್ಲೂ ನೀವು ಹೇಳ್ಬೋದು. ಫಸ್ಟ್ ಥ್ಯಾಂಕ್ಸ್ ಟು ಮೈ ಮದರ್. ಯಾಕಂದರೆ ನನಗಿದ್ರದ್ದು ಪರಿಚಯ ಆಗಿದ್ದೆ ಅಲ್ಲಿಂದ. ಹೊಟ್ಟೆಯಿಂದನೇ ಹಾಡು ಕೇಳ್ತಾ ಬೆಳೆದ್ಬಿಟ್ಟಿದ್ದೀನಿ. ಸೊ ನಮ್ಮ ಅಜ್ಜಿ ತುಂಬ ಚೆನ್ನಾಗಿ ಹಾಡ್ತಿದ್ರಂತೆ, ಅಜ್ಜಿ ವಾಯ್ಸ್ ನಂಗೆ ಬಂದಿದೆ ಅಂತ ಹೇಳ್ತಾರೆ. ಸೊ ಅಲ್ಲಿಂದನೇ ಫಸ್ಟ್ ಥ್ಯಾಂಕ್ಸ್ ಬಿಕಾಸ್ ಆಫ್ ದ ವಾಯ್ಸ್. ಬಿಕಾಸ್ ಸಮ್ವೇರ್ ಪ್ಲೇಬ್ಯಾಕಲ್ಲಿ ನನಗೆ ವರ್ಕೌಟ್ ಆಗಿದೆ ಬಿಕಾಸ್ ಆಫ್ ದ ವಾಯ್ಸ್. ಇಟ್ ವಾಸ್ ನಾಟ್ ಜಸ್ಟ್ ದ ಸಿಂಗಿಂಗ್. ಸೊ ವಾಯ್ಸ್ ಎಲ್ಲಿಂದ ಬಂತು, ಫಸ್ಟ್ ಥ್ಯಾಂಕ್ಸ್. ಆ್ಯಂಡ್ ತುಂಬ ಸಣ್ಣದಾಗೆ ತುಂಬ ಜನ ಬಂದು ಮಾಡಿ ಹೋಗಿದ್ದಾರೆ. ಸಣ್ಣದಾಗೆ ಏನೇನೆಲ್ಲ ಮಾಡ್ಬೋದು ಮಾಡಿದ್ದಾರೆ. ಫೀನಿಕ್ಸ್ ಇರ್ಬೋದು, ಅಭಿಷೇಕ್ ಸರ್ ಇರ್ಬೋದು, ಬಿ ಜೆ ಭರತ್ ಇರ್ಬೋದು. ಬಿ ಜೆ ಭರತ್ ಸರ್ ಮೊನ್ನೆ ಕೂಡ ಒಂದು ಕರೆದು ಹಾಡಿಸಿದ್ರು, ಈಗಲೂ ಕರೀತಾ ಇರ್ತಾರೆ. ಸೊ ಚರಣ್ ಸರ್ಗೂ ಹಾಡಿದ್ದೀನಿ. ಜೂಡಾ ಸ್ಯಾಂಡಿ ಅಂತೂ ಆ್ಯಕ್ಚುಲಿ ಹೆಂಗಂದರೆ ಒಂದು ಸಾಂಗ್ ಹಿ ವಾಂಟೆಡ್ ಟು ರೀಟೇನ್ ಮೈ ವಾಯ್ಸ್, ಹಿ ವಾಂಟೆಡ್ ಟು ಪರ್ಸ್ನಲಿ ರೀಟೇನ್ ಮೈ ವಾಯ್ಸ್ ಅಂದ್ಬಿಟ್ಟು ಫೈನಲ್ ರೆಕಾರ್ಡಿಂಗ್ ಮಾಡುವಾಗ ಇಫ್ ಯು ಆರ್ ನಾಟ್ ಕಂಫರ್ಟಬಲ್ ಬೇಡ ಇದನ್ನೇ ಮ್ಯಾನೇಜ್ ಮಾಡಿಬಿಡ್ತೀನಿ, ಬಿಕಾಸ್ ಬಂದು ನೀ ಹಾಡಿ ಅವ್ರಿಗೇನಾದ್ರು ಮೈಂಡ್ ಚೇಂಜ್ ಆಗಿಬಿಟ್ರೆ ಮತ್ತೆ ಸಿಂಗರ್ ಚೇಂಜ್ ಮಾಡಬೇಕು, ನಂಗೆ ನಿಂದೆ ಇಷ್ಟ ಆಗಿದೆ ಅಂಥೇಳಿ ಅವರೇ ಏನೇನೋ ಟ್ರೈ ಮಾಡಿ ಹಿ ರೀಟೇನ್ಡ್ ಒನ್ ಸಾಂಗ್ ದಟ್ ವಾಸ್ ಟ್ವಿಂಕಲ್ ಟ್ವಿಂಕಲ್ ಫ್ರಮ್ ಶಿವಾಜಿ ಸುರತ್ಕಲ್ 2. ಸೊ ದ್ಯಾಟ್ ಇವನ್ ಗಾಟ್ ಮೀ ನಾಮಿನೇಟೆಡ್ ಇನ್ ಐಫಾ. ಸೊ ಈ ಥರ ನಾನು ಯಾರಂತನೂ ಇಲ್ಲ, ಬಟ್ ಸಮ್ವೇರ್ ತುಂಬ ರೆಕಗ್ನೈಸ್ ಮಾಡಿ ಸಣ್ಣದಾಗೆ ದೆರ್ ಆರ್ ಮೆನಿ ಮ್ಯೂಸಿಷಿಯನ್ಸ್. ಪ್ರತಿಯೊಂದು ಕಡೆ ಹೋದಾಗಲೂ ಐ ಯೂಸ್ ಟು ಲರ್ನ್ ಸಮಥಿಂಗ್ ಫ್ರಮ್ ಎವ್ರಿ ಒನ್. ಸೊ ಇಲ್ಲಿ ತನಕ ಯಾರೆಲ್ಲ ಕರೆದು ಕೆಲಸ ಕೊಟ್ಟಿದ್ದಾರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್. ಆ್ಯಂಡ್ ಗ್ರೇಟರ್ ಥ್ಯಾಂಕ್ಸ್ ಈಸ್ ಟು ದ್ಯಾಟ್ ಯೂನಿವರ್ಸ್ ವಾಟ್ ಮೇಡ್ ಮೀ ಗೆಟ್ ಇನ್ ಟು ದಿಸ್ ಫೀಲ್ಡ್. ಬಿಕಾಸ್ ನಾನು ಎಲ್ಲಿಂದನೂ ಬರೋ ಥರ ಇರಲೇ ಇಲ್ಲ. ಇಟ್ ಜಸ್ಟ್ ಹ್ಯಾಪಂಡ್.
ಬಂದಾಗ ಸರೆಂಡ್ರಾಗಿ ಮಾಡಿದ್ದೀನಿ, ಎಷ್ಟಾಗುತ್ತೋ ಅಷ್ಟು ಮಾಡಿದ್ದೀನಿ. ಇನ್ನೂ ಮುಂದೆ ಮಾಡಬೇಕು ಅಂತ ತುಂಬ ಆಸೆ ಇದೆ. ಮಾಡ್ತಾನೆ ಇರ್ತೀನಿ, ಲಾಸ್ಟ್ ತನಕ ಮಾಡ್ತಾ ಇರ್ತೀನಿ. AI ಬಂದರೂ ಮಾಡ್ತಾ ಇರ್ತೀನಿ. AIನೂ ಇಟ್ಕೊಂಡು ಸೇರಿಸ್ಕೊಂಡು ಡ್ಯುಯೆಟ್ ಮಾಡ್ಕೊಂಡು ಯಾ. ಸೊ ಯಾ, ಆ್ಯಂಡ್ ಜೆನ್ಯೂನ್ ವೆರಿ ಫ್ರಮ್ ದ ಹಾರ್ಟ್ ಜೆನ್ಯೂನ್ ಥ್ಯಾಂಕ್ಸ್ ಇಸ್ ಟು ಗೌರಿ ಶಕ್ಕಿ ಸರ್ ಆ್ಯಂಡ್ ಯು ಫಾರ್ ಟೇಕಿಂಗ್ ದ ಇನಿಷಿಯೇಟಿವ್. ಬಿಕಾಸ್ ಒಂದು ಪ್ರಾಪರ್ ಸಾಲಿಡ್ ಇಂಟರ್ವ್ಯೂ ಅಂತ ಮಾಡಿದ್ದು ಆವಾಗ ಸರ್ ಕರೆದು ಇವಳು ತಲೆಯಲ್ಲಿ ಏನು ಓಡ್ತಾ ಇದೆ ಅಂತ ತಿಳ್ಕೊಳ್ಳೋಕ್ಕೋಸ್ಕರ ಕೂತು ಪೇಷನ್ಸಿಂದ ನಂದೆಲ್ಲ ಕೇಳಿಸ್ಕೊಂಡು ನಾನು ಏನು ಹೇಳಿದೆ ಅದು ಅರ್ಥ ಆಯಿತು ಇಲ್ಲವೋ ಅವ್ರಿಗೆ ಏನು ಸಿಕ್ತೋ ಬಿಡ್ತೋ, ಬಟ್ 1 hour ನೀಟಾಗಿ ಕಂಪ್ಲೀಟ್ ಕಿವಿ ಕೊಟ್ಟು ಕೇಳಿ ಎಲ್ಲ ಆದಮೇಲೂ ಏನೋ ಇದೆ ನಾನು ಇರ್ತೀನಿ ಯಾವಾಗಲೂ ಅಂತ ಹೇಳಿ ಕಳಿಸಿದ್ದು. ಆ ಇಂಟರ್ವ್ಯೂ ಕೂಡ ನನಗೆ ಇಟ್ ಗಾಟ್ ಮೀ ಸಾರ್ಟ್ ಆಫ್ ಒಂಥರ ರೆಕಗ್ನಿಷನ್. ಇವತ್ತಿಗೂ ಅದು ಇಟ್ಸ್ ಇನ್ ಮೈ ಇನ್ಸ್ಟಾ ಫೀಡ್, ನಾನು ಹಾಕಿಟ್ಬಿಟ್ಟಿದ್ದೀನಿ ಅದು ರೆಕಾರ್ಡ್ ಮಾಡಿ. ಸೊ ನನ್ನ ಬಗ್ಗೆ ಇಂಟ್ರಡಕ್ಷನ್ ಬೇಕಂದರೆ ಅದನ್ನೇ ಕಳಿಸೋದು, ಸರ್ ಕೊಟ್ಟಿರೋ ಒಂದು ಏನಿದೆ ಅದನ್ನೇ. ಸೊ ಇವತ್ತಿಗೂ ಮತ್ತೇನೋ ರೀಸ್ಟಾರ್ಟ್ ಮಾಡ್ತೀನಿ ಅಂತ ಅನ್ನೋವಾಗಲೂ ಸರ್ ಕರೆದು ಮತ್ತೆ ಒಂದು ಐ ಡೋಂಟ್ ನೋ ಎಲ್ಲಿಂದ ಹೆಂಗೆ ಅಂತ ಗೊತ್ತಿಲ್ಲ, ಬಟ್ ಐ ಆಮ್ ವೆರಿ 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 ಗ್ರೇಟ್ಫುಲ್ ಫಾರ್ ಹ್ಯಾವಿಂಗ್ ಮೀ. ಅವರ್ ತುಂಬ ಸಲ ಕರೀತಾಯಿದ್ರು, ನಾನೇನು ಮಾಡಿದ್ದೀನಿ ಅಂತ ಬಂದು ಮಾತಾಡೋದು, ನಾನೇನು ಬಾರಿ ಅಂತ ಅಂದ್ಕೊಂಡೇ ಬರ್ತಾ ಇರಲಿಲ್ಲ. ಈ ಸಲ ಸಿನ್ಸಿಯರಾಗಿ ಅವರಿಗೂ ರೆಸ್ಪೆಕ್ಟ್ ಕೊಟ್ಟೆ ನಾನು ಬಂದಿದ್ದೀನಿ ಇಲ್ಲಿಗೆ. Yes. So thank you also. Thank you for hosting me very, very sweet way. This is very nice. ಥ್ಯಾಂಕ್ ಯು. ನಾನು ಬರೋವಾಗ ಸ್ವಲ್ಪ ಭಯದಲ್ಲಿ ಬಂದಿದ್ದೆ, ಏನು ಹೇಳ್ತಾರೋ ಅನ್ಕೊಂಡೆ ನೀವು ಟೆಕ್ಸ್ಟ್ ಹಾಕೋವಾಗಲೇ ಏನೋ ಪಾಪ ಸ್ವಲ್ಪ ಕನ್ಫ್ಯೂಸ್ಡ್ ಆಗಿದ್ದಾರೆ. ಹೌದು. ಸೊ ಆ ಥರ ಏನು ಅನಿಸಿಲ್ಲ, ಆರಾಮಾಗಿ ಮಾತಾಡ್ಸಿದ್ರಿ. ಆರಾಮಾಯ್ತು. ಇಟ್ ವಾಸ್ ಲೈಕ್ ಒಂದು ಚಿಟ್ ಚಾಟ್ ಸೆಷನ್ ಅಲ್ವಾ? ಎಸ್, ನನಗೂ ತುಂಬ ಖುಷಿ. ಗ್ಯಾಪಲ್ಲಿ ಒಂದು ಸಣ್ಣ ಇನ್ಫಾರ್ಮೇಷನ್ನು ಕೊಡೋ ಥರ ಮಾತಾಡ್ಸಿದ್ರಿ ಆಡಿಯನ್ಸಿಗೆ. ಇಟ್ ವಾಸ್ ನಾಟ್ ಜಸ್ಟ್ ಸುಮ್ಮನೆ ಏನೋ ಗಾಸಿಪ್ ಸೆಷನ್ನು ಅಲ್ಲ, ಒಂದಷ್ಟು ಜನರಿಗೂ ತಲುಪಿಸೋ ಥರ ಮಾತಾಡ್ಸಿದ್ರಿ. ನನಗೆ ಸುಮಾರು ನೆನಪಿಸ್ಕೊಂಡೆ, ಈ ಇದರಲ್ಲಿ ಮಾತಾಡ್ದು ನನಗೆ ಸುಮಾರು ನೆನಪಾಯಿತು, ಹೌದಲ್ಲ ಅದಲ್ಲ ಇದಲ್ಲ ಅಂತ. ಸೊ ಯಾ, ಇಟ್ ವಾಸ್ ಅ ನೈಸ್ ಸೆಷನ್. ಥ್ಯಾಂಕ್ಸ್ ಫಾರ್ ಹ್ಯಾವಿಂಗ್. ಥ್ಯಾಂಕ್ ಯು ಸೋ ಮಚ್.